ನಾವು ಆ್ಯಕ್ಚುಲಿ ಮೈಸೂರಲ್ಲಿ ಸ್ಟೇ ಆಗಿರುವಂತಹ ಹೋಟೆಲ್ ಬಂದುಬಿಟ್ಟು ಹೋಟೆಲ್ ಹೆಸರು ಸರ್ ವಿನಯ್ ರೆಸಿಡೆನ್ಸಿ. ಆ್ಯಕ್ಚುಲಿ ಇವ್ರು ಇರ್ತಾರೆ. ನಾವು ನೈಟ್ ಬರುವಾಗ ನಮ್ಗೆ ತುಂಬ ಹೆಲ್ಪ್ ಮಾಡಿದರು. ಸೊ ಬಂದು ಇವ್ರ ಹತ್ರ ನೀವು ಏನು ಬೇಕಿದ್ರು ಕೇಳ್ಬೋದು. ರೂಮ್ ಎಷ್ಟಿದೆ ಇಲ್ಲಿ ಟೋಟಲ್? ಸರ್ ಇಲ್ಲಿ 1200, 2500, 3000, 4000. ಸೊ ರೀಸನೇಬಲ್ ಆಗಿದೆ, ಯಾಕಂದರೆ ಇದು ಇರುವಂಥದ್ದು GRS ಫ್ಯಾಂಟಸಿ ಸೈಡಲ್ಲಿದೆ, ಅಲ್ಲೇ ಇದೆ ನೋಡಿ. ಸೊ ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ಮೀಟ್ ಆಗೋಣ. ಓಕೆ. ಸದ್ಗುರು ಅವರು ಜ್ಞಾನೋದಯವನ್ನು ಪಡೆದಂಥ ಜಾಗ. ಸದ್ಗುರು ಯಾರು ಗೊತ್ತಿದೆಯಲ್ಲ? ನಮಸ್ಕಾರ ಸ್ನೇಹಿತರೆ. ಹರಿ ಗೋವಿಂದದಾಸ್ ಹೋಟೆಲ್ ರೂಮ್ನಿಂದ ಮತ್ತೆ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದೆ. ಎಲ್ಲಿಗೆ ಅಂದರೆ ಚಾಮುಂಡಿ ಬೆಟ್ಟ ಮತ್ತು ಮೈಸೂರು ಪ್ಯಾಲೇಸಿಗೆ ಹೊರಟಿದ್ದೇವೆ. ಕಾರ್ತಿಕ್ ಅವರು ಇಳಿಲಿಕ್ಕೆ ರೆಡಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ. ಸೊ ಗೋವಿಂದದಾಸ್ ಅನ್ನೋದು ಪ್ಯೂರ್ ಸಸ್ಯಾಹಾರಿ. ಸೊ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ಹೋಟೆಲ್. ಈ ಹೋಟೆಲ್ನಲ್ಲಿ ವಿಶೇಷತೆ ಏನಂದರೆ ಟುಡೇ ಸ್ಪೆಷಲ್ ಎಲ್ಲ ಹಾಕಿದ್ದಾರೆ ನೋಡಿ. ನೀವು ಇನ್ನೊಂದು ಅಬ್ಸರ್ವ್ ಮಾಡೋದೇನೆಂದರೆ ಕೂರ್ಲಿಕ್ಕೂ ವ್ಯವಸ್ಥೆ ಇದೆ, ನಿಂತ್ಕೊಂಡು ಸವಿಬಹುದು. ನೋಡಿ ಸೆಲ್ಫ್ ಸರ್ವಿಸ್ ಆಯ್ತಾ, ರೇಟ್ ಎಲ್ಲ ಬರ್ದಾಕಿದ್ದಾರೆ, ಎಷ್ಟೆಷ್ಟು ರೇಟ್ ಇದೆ ಅಂತ ತುಂಬ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. ಇನ್ನೇನು ನಾವು ಪೂರ್ತಿ ಸವಿಯೋದು ಬಾಕಿ. ಬನ್ನಿ ಸವಿಯೋಣ ಫ್ರೆಂಡ್ಸ್. ಓಪನ್ ಆಗಿದೆ ಕ್ಯಾಬಿನ್. ಅಲ್ಲೇ ಹೋಗ್ತಾ ಇದ್ದೀನಿ ಟಾಪಿಗೆ. ಈ ಹೋಟೆಲ್ ಭಾಳ ಟೇಸ್ಟಿ ಆಗಿತ್ತು, ಇಡ್ಲಿ ಎಲ್ಲ. ಹಾಗೆ ಇವತ್ತು ಹಲ್ವಾ ಸ್ಪೆಷಲ್ ಆಗಿತ್ತು. ನೋಡ್ಬೋದು, ಇದು AC ರೂಮ್. ಸೊ ಮತ್ತೆ ಸ್ಟಾರ್ಟ್ ಆಗಿದೆ ನಮ್ಮ ಜರ್ನಿ. ಹರಿ ಗೋವಿಂದದಾಸ್ ಹೋಟೆಲ್ ಶುದ್ಧ ಸಸ್ಯಾಹಾರಿ ಹೋಟೆಲ್ ಆಗಿದೆ. ಸೊ ಬಂದು ಇಲ್ಲಿ ಸವಿಬೋದು. ಇದು ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು ನೀವು. ಮಾನಸಿ ನಗರ. ಸೊ ನನಗೂ ಗೊತ್ತಿರಲಿಲ್ಲ, ಇದು ಮಾನಸಿ ನಗರ ಹೈವೇಯಲ್ಲಿ ನೋಡ್ಬೋದು. ಬರುವಾಗ ಲೆಫ್ಟ್ ಸೈಡಲ್ಲಿ ಬರುತ್ತೆ, ಮೈಸೂರಿಂದ ಈ ಕಡೆ ಬರುವಾಗ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಮರ ಗಿಡ ತೋಟ ಎಲ್ಲವೂ ಇದೆ. ಮನಸ್ಸಿಗೆ ಪ್ರೀತಿ ಮುದ ಕೊಟ್ಟಾಗ, ಪ್ರೀತಿಯಿಂದ ಮನಸ್ಸು ಕೆಟ್ಟಾಗ, ಮನಸ್ಸಿಂದ ಮನಸ್ಸಿಗೆ ಗಾಯವಾದಾಗ, ಎಲ್ಲವೂ ನನಗನಿಸಿದಾಗ, ನೀ ಇಟ್ಟ ಕುರುಡು ನನ್ನಿಂದಲೇ ಬೇರಾದಾಗ, ಪ್ರೀತಿ ಎಂಬ ಅಲೆಗಳು ಉಂಟಾದಾಗ. ಒಂದು ಮಕ್ಕಳು ಟಾಟಾ ಮಾಡ್ತಿದ್ದಾರೆ ಕಾರ್ತಿಕ್ ಅವರಿಗೆ. ತೋರಿಸ್ತೀನಿ ನೋಡಿ. ಈಗ ವಿಶ್ ಮಾಡ್ತಿದ್ದಾರೆ ನೋಡಿ, ಈಗ ವಿಶ್ ಮಾಡ್ತಿದ್ದಾರೆ ಮಕ್ಕಳು. ನಮ್ಮ ಮಕ್ಕಳು
ಕೊನೆಗೂ ಬಂದು ಇಳಿದಿದ್ದೇವೆ ಚಾಮುಂಡಿ ಬೆಟ್ಟವನ್ನು ನೋಡಲಿಕ್ಕೆ. ಫೈನಲಿ ಬಂದಿದ್ದೇವೆ, ಮೇಲೆ ಹತ್ತಿದ್ದೇವೆ. ಸೊ ಇದು ಪಾರ್ಕಿಂಗ್ ಏರಿಯಾ. ಅಲ್ಲಿಂದ ಸೀದಾ ಆ ಕಡೆ ಹೋಗಬೇಕು. ಇದು ಆ್ಯಕ್ಚುಲಿ ಎಂಟ್ರೆನ್ಸು. ಇಲ್ಲಿ ಗಾಡಿ ಎಲ್ಲ ಪಾರ್ಕ್ ಮಾಡಿ ಆ ಕಡೆ ಹೋಗಬೇಕು. ಬನ್ನಿ ವೀಕ್ಷಕರೇ, ಶ್ರೀ ಚಾಮುಂಡಿ ದೇವಿಯ ದರ್ಶನವನ್ನು ನಿಮಗೆ ತೋರಿಸ್ತೇನೆ. ಸದ್ಗುರು ಅವರು ಜ್ಞಾನೋದಯವನ್ನು ಪಡೆದಂಥ ಜಾಗ. ಸದ್ಗುರು ಯಾರು ಗೊತ್ತಿದೆಯಲ್ಲ? ಸೊ ಸದ್ಗುರು ಅವರು ಆದಿಯೋಗಿಯನ್ನು ಏನು ಪೂಜಿಸ್ತಾರೆ, ಸೊ ಅವರಿಗೆ ಜ್ಞಾನೋದಯ ಆದಂತಹ ಜಾಗ ಇದು. ಸೊ ಇದು ಆ್ಯಕ್ಚುಲಿ ಎಂಟ್ರೆನ್ಸ್. ತುಂಬ ಚೆನ್ನಾಗೇ ಇದೆ ಇದು. ಈ ಜಾಗದಲ್ಲೇ ಚಾಮುಂಡಿಯನ್ನು ನಾವು ನೋಡ್ಬೋದು. ನಾನು ಇಲ್ಲಿಗೆ ಮೊದಲ ಬಾರಿಗೆ ಬರ್ತಾ ಇರುವಂಥದ್ದು. ನೀವು ಕೂಡ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಮತ್ತು ನಿಮ್ಮ ಮದುವೆ ಆದರೆ ವೈಫ್ ಜೊತೆ ಬನ್ನಿ, ಇಲ್ಲದ್ರೆ ಲವರ್ಸ್ ಜೊತೆನೂ ಬರ್ಬೋದು. ಈ ಜಾಗ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಬಸ್ ವ್ಯವಸ್ಥೆ ಇದೆ. ಮೋಸ್ಟ್ಲಿ ನಡಿಲಿಕ್ಕೆ ಆಗೋದಿಲ್ಲ ಅನಿಸುತ್ತೆ, ಅವರೆಲ್ಲ ಇದರಲ್ಲಿ ಹೋಗ್ತಾರೆ. ಸೊ ಹಾಗಾಗಿ ನಾನು ಕಾರ್ತಿಕ್ಗೋಸ್ಕರ ಕಾಯ್ತಾ ಇದ್ದೇನೆ. ಅವರು ಇನ್ನೂ ಬರಲಿಲ್ಲ, ಪಾರ್ಕಿಂಗ್ ಏರಿಯಾದಲ್ಲಿದ್ದಾರೆ. ನಿಮಗೇನು ಇಲ್ಲಿಗೆ ಬಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಕೂಡ ನೀವು ಹೇಳ್ಬೋದು. ನಾನು ನನ್ನ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ, ನೀವು ಕೂಡ ಶೇರ್ ಮಾಡ್ಕೊಳ್ಬೋದು ಇಲ್ಲಿ ಬಂದು. ನಾನು ಆ್ಯಕ್ಚುಲಿ ಬಂದಿರುವಂಥ ಉದ್ದೇಶ ಸದ್ಗುರು ಅವರಿಗೆ ಏನು ಜ್ಞಾನೋದಯ ಆಗಿದೆ ಈ ಜಾಗದಲ್ಲಿ. ಸೊ ನನಗೇನಾಗುತ್ತೆ ಇಲ್ಲಿ ಬಂದು ಏನು ಚೇಂಜಸ್ ಆಗುತ್ತೆ ಅದನ್ನು ಕೂಡ ನಿಮಗೆ ನಾನು ಹೇಳ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಗಾಡಿ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇಲ್ಲೆಲ್ಲ ತುಂಬ ಬಸ್ ಇದೆ, ಹಾಗಾಗಿ ತುಂಬ ಬ್ಲಾಕ್ ಇದ್ದಾಗ ಕಾಣುತ್ತೆ. ಬಸ್ಗಳೆಲ್ಲ ಫುಲ್ಲು ಜನ ಇದ್ದಾರೆ. ಸ್ವಲ್ಪ ದಾರಿ ಬಿಡಿ ಹೇಳಿದ್ರೆ ಹೋಗ್ತಿದ್ದಾರೆ ತುಂಬ ಸ್ಪೀಡಲ್ಲಿ. ದೇವರನ್ನ ನೋಡಲಿಕ್ಕೆ ಅಷ್ಟೊಂದು ಆತುರದಿಂದ ಹೋಗ್ತಾ ಇದ್ದಾರೆ ಅವರು. ಖುಷಿ ಅಂದರೆ ಫಸ್ಟ್ ಟೈಮ್ ಬರ್ತಿದ್ದೀನಿ. ಬಸ್ ಹೋಗಲ್ಲ ಅಂತಿದ್ದಾರೆ ಅವರು, ಸರ್ಕಲ್ ಇನ್ಸ್ಪೆಕ್ಟ್ರ್. ಸೊ ಇಲ್ಲಿ ಶಾಪ್ ಕೂಡ ಇದೆ, ಒಳ್ಳೊಳ್ಳೆ ಶಾಪಿಂಗ್ ಮಾಡ್ಬೋದು ನೀವು ಬಂದರೆ. ಸೊ ಅಂಗಡಿ ನಾರ್ಮಲ್ ಹೇಗಿರುತ್ತೆ ಎಲ್ಲ ಕಡೆ ಆ ಥರನೂ ಇದೆ. ವಾ, ಫಸ್ಟಿಗೆ ಇವ್ರು ಸಿಕ್ಕಿದ್ರು ನಮಗೆ. ನೋಡಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಇವತ್ತೇ ಗೊತ್ತಿಲ್ಲ ನನಗೆ, ನೀವೇ ಕಮೆಂಟ್ಸಲ್ಲಿ ಹೇಳಬೇಕು. ಸೊ ಕೊಂಡ ತಗೊಳ್ತಾ ಇದ್ದಾರೆ, ಅಲ್ಲಿ ನಿಂತಿದ್ದೇವೆ. ನಾವು ಟೆಂಪಲ್ ಮುಂದೆ ಒಂದು ಫ್ಯಾಮಿಲಿ ಜೊತೆ ಒಂದು ವಿಡಿಯೋ ಹಾಕಿದ್ದೀನಿ, ನೋಡ್ಬೋದು. ಮುಂಭಾಗದಲ್ಲಿ ಇವ್ರ ಹೆಸರು ಏನಂತ ಗೊತ್ತಿಲ್ಲ, ನಾನು ಕೇಳಿಕೊಂಡು ನಾನು ಹೇಳ್ತೀನಿ ಯಾರು ಇವ್ರಂತ. ಸರ್ ಇವ್ರ ಹೆಸರೇನು? ಮಹಿಷಾಸುರ ಆ್ಯಕ್ಚುಲಿ ಇವರು. ಸೊ ಮಹಿಷಾಸುರನ ಮುಂದೆ ಇದ್ದೀವಿ. ರಾಕ್ಷಸ ಮಹಿಷಾಸುರ. ಮೂಲವಾಗಿ ಚಾಮುಂಡಿ ಬೆಟ್ಟದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಈ ಜಾಗದಲ್ಲಿ ಚಾಮುಂಡಿ ದೇವಿಯವರು ಮಹಿಷಾಸುರನನ್ನು ವಧೆ ಮಾಡಿದ ಸ್ಥಳ ಆಗಿದೆ. ಸೊ ಹಾಗಾಗಿ ಇದು ವಿಶೇಷ. ಯಾಕಂದರೆ ಚಾಮುಂಡಿ ದೇವಿಯು ಮೈಸೂರು ಸಂಸ್ಥಾನದ ಮೂಲ ದೇವತೆ. ಸೊ ಮೂಲ ದೇವರು ಕೂಡ. ಹಾಗಾಗಿ ಸೊ ಅವರು ಇಲ್ಲಿ ಬಹಳ ಮುಖ್ಯ ಪೂಜೆಗಳನ್ನು ಮಾಡ್ತಾರೆ. ಹಾಗಾಗಿ ಮೈಸೂರು ಸಂಸ್ಥಾನದಲ್ಲಿ ಚಾಮುಂಡಿ ಬೆಟ್ಟ ವಿಶೇಷ ಸ್ಥಾನವನ್ನು ಪಡೆದಿರುವಂಥದ್ದು. ಈಗ ನೋಡಿ ನಾನು ನಿಂತಿದ್ದೀನಿ ಚಾಮುಂಡಿ ದೇವಿಯ ಸನ್ನಿಧಿಯಲ್ಲಿ, ನೋಡ್ಬೋದು. ತುಂಬ ಖುಷಿಯಾಗುತ್ತೆ. ನಾನು ಇದರ ಹಿಸ್ಟ್ರಿಯನ್ನು ನೋಡಿದಾಗ 108 ಮೆಟ್ಟಿಲುಗಳನ್ನು ಹೊಂದಿರುವಂಥದ್ದು ಚಾಮುಂಡಿ ಬೆಟ್ಟ. 108 ಮೆಟ್ಟಿಲುಗಳನ್ನು ತುಳಿದು ಮೇಲೆ ಹೋಗಬೇಕಾಗತ್ತೆ. ನಾನು ಯಾವಾಗಲ ಫೋಟೋವನ್ನು ನೋಡಿದಾಗ ನನಗೆ ಗೊತ್ತಾಗ್ತಿರ್ಲಿಲ್ಲ ಏನು ನಡೀತಾ ಇದೆ, ಯಾಕೆ ಆ ಥರ ಕತ್ತಿ ಇಟ್ಕೊಂಡು ನಿಂತಿದ್ದಾನೆ ಯಾರಂತ. ಸೊ ಅವರೇ ಮಹಿಷಾಸುರ ತೋರಿಸಿದೆಲ್ಲ ಅದು. ಇದು ಸುಮಾರು ನನ್ನ ಪ್ರಕಾರ 5000 ಅಡಿ ಹೈಟಲ್ಲಿದೆ ಈ ಬೆಟ್ಟ. ಯಾಕಂದರೆ ನಾನು ಬರುವಾಗ 3489 ಫೀಟನ್ನ ಅಬ್ಸರ್ವ್ ಮಾಡಿರುವಂಥದ್ದು. ಸೊ ಅಲ್ಲಿ ಚಾಮುಂಡಿ ದೇವಿಯ
ದೇವಸ್ಥಾನ ಇರುವಂಥ. ಇಲ್ಲಿ ವಿಶೇಷ ಏನಂದರೆ ತುಂಬ ಸಂಖ್ಯೆಯ ಭಕ್ತರು ಬಂದು ಹೋಗ್ತಾರೆ. ಸದ್ಗುರು ಅವರು ಇಲ್ಲೇ ಜ್ಞಾನೋದಯವನ್ನು ಪಡೆದಿರುವಂಥದ್ದು ಈ ಜಾಗದಲ್ಲಿ. ಮೂಲತಃ ಸದ್ಗುರು ಅವರು ಕರ್ನಾಟಕದವರು. ಸೊ ಅವ್ರು ನೋಡಿ ನಗ್ತಾಯಿದ್ರು, ಗೊತ್ತಿಲ್ಲ ಏನು ಗೊತ್ತಾಗಿಲ್ಲ. ನೋಡೋ ಈಗ ನೆಕ್ಸ್ಟ್ ಕಾರ್ತಿಕ್ ಅವ್ರು ಬರ್ತಾರೆ, ಅವ್ರ ಜೊತೆ ಒಂದು ಫೋಟೋ ತೆಗಿಲಿಕ್ಕಿದೆ. ನಂತರ ನಾವು ದೇವಸ್ಥಾನಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದೇವೆ. ಸೊ ಆಕಾಂಕ್ಷ ಅವರೇ, ಹೇಗೆ ಅನಿಸ್ತು ಬೆಟ್ಟಕ್ಕೆ ಹತ್ತಿ? ಸಾಕಾಗಿದೆ ಆಕಾಂಕ್ಷ ಅವರಿಗೆ. ನೋಡ ಇನ್ನೇನಾಗುತ್ತೆ ಅಂತ. ಇನ್ನೂ ಹತ್ತಿಲ್ಲ, ನಾವು ಕಾರಲ್ಲಿ ಬಂದಿದ್ದು. ನೋಡ ಏನಾಗುತ್ತೆ ನೋಡ. ಕಾರ್ತಿಕ್ ಅವರು ಮಿಸ್ ಆಗಿದ್ದಾರೆ. ಸೊ ಅವರನ್ನೇ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಸಿಕ್ಕಿಲ್ಲ, ಎಲ್ಲೋದ್ರು ಅಂತ ಗೊತ್ತಿಲ್ಲ. ಸೊ ಇನ್ನೂ ಬಂದಿಲ್ಲ ಅವರು. ನಾನು ಕಾರ್ತಿಕ್ ಅಂದ್ಕೊಂಡೆ. ಸೊ ಕಾರ್ತಿಕ್ ಅಲ್ಲ ಅದು. ನೋಡೋ, ನಮಗೊಂದು ಜಾಗ ಸಿಕ್ಕಿದೆ, ಕುತ್ಕೊಂಡು ಮಾತಾಡ್ತೀನಿ ನಿಮ್ಮ ಜೊತೆ. ಸ್ನೇಹಿತರೆ, ಮಗದೊಮ್ಮೆ ನಮಸ್ಕಾರ. ನಾನಿರುವ ಜಾಗ ಬಂದುಬಿಟ್ಟು ಚಾಮುಂಡಿ ಬೆಟ್ಟದಲ್ಲಿ. ಇಲ್ಲಿನ ಹಿಸ್ಟ್ರಿಯನ್ನು ತೆಗೆದಾಗ ನನಗೆ ಜಿಮ್ ಅಂತಿದೆ, ಮೈ ರೋಮ ಎಲ್ಲ ಸ್ಟ್ರೈಟ್ ಆಗಿದೆ. ಏನಂದರೆ ಮೈಸೂರು ಎಂಬ ಹೆಸರು ಬಂದಿರುವಂಥದ್ದು ಈ ಜಾಗದಿಂದಲೇ. ರೀಸನ್ ಏನಂದರೆ ಚಾಮುಂಡಿ ದೇವಿ ಮಹಿಷಾಸುರ ರಾಕ್ಷಸ ಯಾರಿದ್ದಾರೆ ಅವನನ್ನು ಸಂಹರಿಸಿದ ಜಾಗ ಇದು. ಹಾಗಾಗಿ ಮಹಿಷಾಸುರ ಅಂದರೆ ಮೈಸೂರು ಎಂಬ ಹೆಸರನ್ನು ಈ ಜಾಗಕ್ಕೆ ನೀಡಿರುವಂಥದ್ದು. ಚಾಮುಂಡಿ ಬೆಟ್ಟದ ಮೂಲಕ ಮೈಸೂರು ಸಂಸ್ಥಾನಕ್ಕೆ ಮೈಸೂರು ಎಂಬ ನಾಮವನ್ನು ಇಟ್ಟಿರುವಂಥದ್ದು. ಇದು ಸ್ಪೆಷಾಲಿಟಿ ಈ ಜಾಗದ್ದು. ಮತ್ತು ನೀವು ನೋಡಿದರೆ ಮೈಸೂರು ಸಂಸ್ಥಾನದ ಏನು ರಾಜರಿದ್ದಾರೆ ಅವರ ಕುಟುಂಬಕ್ಕೆ ಆರಾಧ್ಯ ದೈವ ಈ ಚಾಮುಂಡಿ ದೇವಿ. ಸೊ ಹಾಗಾಗಿ ಚಾಮುಂಡಿ ದೇವಿಯನ್ನು ನೋಡಲಿಕ್ಕೆ ತುಂಬ ಸಂಖ್ಯೆಯ ಭಕ್ತರು ಇಲ್ಲಿಗೆ ಬರ್ತಾರೆ. ಎಲ್ಲವೂ ಸುಂದರವಾಗಿದೆ, ಕಸಗಳಿಲ್ಲ, ತುಂಬ ಕ್ಲೀನಾಗಿದೆ, ನೀಟಾಗಿದೆ. ಪೇಂಟಿಂಗನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದೇ ನನಗೆ ಇಲ್ಲಿ ಖುಷಿಯಾದಂಥದ್ದು. ಮತ್ತು ಇಲ್ಲಿನ ತಿಂಡಿ ತಿನಿಸುಗಳು ಸುಸಜ್ಜಿತವಾಗಿದೆ, ಚೆನ್ನಾಗಿವೆ, ಸವಿಯುವಂತಹ ತಿಂಡಿ ತಿನಿಸುಗಳು. ಹಾಗೆ ಭಕ್ತರು ಕೂಡ ಶ್ರದ್ಧಾಭಕ್ತಿಯಿಂದ ಬಂದು ದೇವರ ದರ್ಶನವನ್ನು ಪಡೀತಾರೆ. ಮೈಸೂರು ಒಡೆಯರ್ ಕಾಲದಲ್ಲಿ ಕಟ್ಟಿರುವಂತಹ ದೇವಾಲಯ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು. ಸದ್ಗುರು ಅವರು ಯಾವಾಗಲೂ ಈ ಬೆಟ್ಟದ ಬಗ್ಗೆ ಹೇಳ್ತಾರೆ. ಕಾರ್ತಿಕ್ ಅವರು ಅಲ್ಲಿಂದ ಬರ್ತಿದ್ದಾರೆ, ಬರುತ್ತಣ್ಣ. ಕಾರ್ತಿಕ್ ಅಲ್ಲಿ ಹೋಗಿದ್ದಾರೆ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಏನ್ರಿ ನಮ್ಗೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ. ಇಲ್ಲಿ ಕಾರ್ತಿಕ್ ಆ ಕಡೆ ಹೋಗ್ತಿದ್ದಾರೆ, ಈ ಕಡೆ ಬರ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದೆ. ಯೂನಿಯನ್ ಬ್ಯಾಂಕಿನ ATM ಇದೆ ಇಲ್ಲಿ, ನೋಡ್ಬೋದು. ನಾವು ಕಾರ್ತಿಕನ್ನು ಹುಡ್ಕೊಂಡು ಆ ಕಡೆ ಹೋಗ್ತಿದ್ವಿ, ಇವ್ರು ಈ ಕಡೆ ಇದ್ದಾರೆ. ಇದೇ ಆಶ್ಚರ್ಯ, ಎಲ್ಲಿಂದ ಬಂದರು, ಹೇಗೆ ಹೋದರು ತಿಳ್ಕೊಳ್ಳೋಣ ಅವ್ರ ಜೊತೆ. ಕಾರ್ತಿಕ್ ಉಲ್ಪಾಡ್ ಬರ್ತೀನಿ ಹಂಚಿಡ್ ಬರ್ತಾರ, ಆ ಕಡೆಯಿಂದ ರೂಟ್ ಇದೆ ಅಂತೆ. ಸೊ ಇದು ನೋಡಿ, ಇದು ನೀವು ಬಿಜಾಪುರದಲ್ಲಿ JSW ಕಂಪನಿಯಲ್ಲಿ ಈ ಥರ ಒಂದು ಡಿಸೈನ್ ಮಾಡಿದ್ದಾರೆ. ಇದನ್ನು ಕಾಣ್ಬೋದು. ಇದು ಮೈಸೂರು ಪ್ಯಾಲೇಸ್ ಥರ ಕಾಣುತ್ತೆ. ಸೊ ಇದು ಫೈನಲ್ ಸ್ಪಾಟ್ ಚಾಮುಂಡಿ ಬೆಟ್ಟ. ದೇವಿಯನ್ನು ಹತ್ತಿರದಿಂದ ನಿಮಗೆ ತೋರಿಸ್ತೇನೆ ಹೇಗಿದ್ದಾರೆ ಅಂತ. ದೇವಿ ಜನರ ಮಧ್ಯೆ ಈಗ ಇದ್ದೇವೆ. ಅಲ್ಲೊಂದು ಮಾತೆಯನ್ನು ನೋಡ್ಬೋದು. ಇಂಚೇಳ ಇಲ್ಲಿ ಕೂಡ ಕಾಲು ದಾರಿ ಇದೆ ಬರಲಿಕ್ಕೆ.
ಮೋಸ್ಟ್ಲಿ ಕಾರ್ತಿಕ್ ಅವರು ಅಲ್ಲಿಂದ ಬಂದರು ಅನಿಸುತ್ತೆ. ಇವರೆಲ್ಲ ಹೂ ಇಟ್ಕೊಂಡಿದ್ದಾರೆ. ದೇವಾಲಯದ ಸುಂದರವಾದ ದೃಶ್ಯ. ದೇವಿಯನ್ನು ನೋಡ್ಬೇಕಂತ ಇದು ಒಳಗೆ ಹೋಗ್ಬೇಕು. ಒಳಗೆ ವಿಡಿಯೋ ಎಲ್ಲ ನಾವು ಹೋಗ್ತೀವಿ. ಇಲ್ಲಿ ಇದು ಸ್ಪೆಷಾಲಿಟಿ. ಇಲ್ಲಿ ಮುಂದ್ಗಡೆ ಭಟ್ರು ಬೇಕಂತಿಲ್ಲ, ಇಲ್ಲೇ ಇವ್ರು ಪೂಜೆ ಮಾಡಿ ಆರತಿ ಮಾಡಿ ಅದನ್ನು ಕೊಡ್ತಾರೆ. ಅದು ಸ್ಪೆಷಾಲಿಟಿ. ಇಲ್ಲೇನೋ ಸ್ಪೆಷಲ್ ಆಗಿ ಪೂಜೆ ಮಾಡ್ತಿದ್ದಾರೆ ದೇವರಿಗೆ. ಪೂಜೆ ಮಾಡ್ತಾರೆ. ಅಲ್ಲಿ ಭಟ್ರು ಇರ್ತಾರೆ. ಒಳ್ಳೆಯ ಸ್ಥಳ. ನಾವೀಗ ಶೂ ಇಟ್ಟ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅರಶಿನ ಕುಂಕುಮ ಇದು ಪ್ರಸಾದ ಇದೆ. ಫ್ರಂಟಲ್ಲಿ ನೋಡ್ಬೋದು ಶಾಪಿಂಗ್. ಲೇಡೀಸಿಗೆ ಎಲ್ಲ ಜಾಸ್ತಿ, ಜೆಂಟ್ಸಿಗೆ ಶಾಪಿಂಗ್ ಝೋನ್. ಗೋವಿ ನೋಡ್ಬೋದು. ಗೋವಿಯನ್ನು ಶೂಟ್ ಮಾಡ್ತಿದ್ದಾರೆ. ಅವ್ರು ಶೂಟ್ ಮಾಡ್ತಿದ್ದಾರೆ. ಡಮ ಕಾರ್ತಿಕ್ ಅವರು ತುಂಬ ಖುಷಿಯಲ್ಲಿದ್ದಾರೆ. ಒಳಗಿಂದ ಒಳಗೆ ಏನಂತ ಗೊತ್ತಾಗ್ತಿಲ್ಲ. ಆ ಕಡೆಲ್ಲ ಏನೋ ನೋಡಿದ್ವಿ, ಗೊತ್ತಿಲ್ಲ. ದುವಕ್ಕ ಅವ್ರು ಹಿಂದ್ಗಡೆ ಬರ್ತಿದ್ದಾರೆ. ಆ ಥರನೇ ಕಾಣಿಸ್ತಾ ಅವರೆಲ್ಲ. ಸೊ ಒಳ್ಳೆನೋ ಬರ್ತಿದ್ದಾರೆ. ಶಾಪಿಂಗ್ ಸೆಂಟರ್ ರೂಲೆಲ್ಲ 7:30ರಿಂದ 10, 12ರಿಂದ 3:30. ಓಕೆ, ನಾಟ್ ಬ್ಯಾಡ್. ಕಾರ್ತಿಕ್ ಅವರು ತುಂಬ ಡಲ್ ಆಗಿದ್ದಾರೆ, ಏನಂತ ಗೊತ್ತಿಲ್ಲ. ತುಂಬ ಬೇಜಾರಿಂದ ನಿಂತಿದ್ದಾರೆ. ಏನಂತ ಗೊತ್ತಾಗ್ತಿಲ್ಲಪ್ಪ. ಕಾರ್ತಿಕ್ ಅವರ ಏನಾಗಿದೆ ಏನಾಗ್ತಿದೆ ಗೊತ್ತಾಗ್ತಿಲ್ಲ. ತುಂಬ ದೂರದಲ್ಲಿ ನಿಂತಿದ್ದಾರೆ. ಹಿಂದ್ಗಡೆ ಯಾರೋ ಇದ್ದರು, ಬಿಡಿ ಅದು ಬಿಡಿ. ಇಲ್ಲಿ ಸ್ವಲ್ಪ ಕಲರ್ಫುಲ್ ಆಗಿದೆ, ಅದಕ್ಕೆ ನಾನು ಸೆಲ್ಫಿ ಮಾಡಿದ್ದೇನೆ ವಿಡಿಯೋ. ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಖುಷಿಯಾಗುತ್ತೆ ನೋಡೋಕ್ಕೆ. ಕ್ರೌಡ್ ತುಂಬ ಚೆನ್ನಾಗಿದೆ. ನಾವು ತುಂಬ ಪರ್ಚೇಸ್ ಮಾಡಿದ್ದೀವಿ ಇಲ್ಲಿ. ತುಂಬ ಸ್ಯಾರಿ ಅದು ಎಲ್ಲ ಪರ್ಚೇಸ್ ಮಾಡಿದ್ದೇವೆ. ಅವರಿಗೇನು ತಗೊಂಡಿಲ್ಲ ಅಂತ ಬೇಜಾರಿದೆ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ತಗೊಳ್ಳುವ. ತೆಗ್ದು ಎಂತಾದರೂ ಕೊಡುವ. ನೀವೇನು ತಗೊಳ್ಬೇಕಂತಿದ್ರಿ ಅಕ್ಕ? ಹಾಂ, ಲಾಡು. ಲಾಡು ಇಲ್ಲಿ ಸಿಗೋದಿಲ್ಲ. ಲಬುಬು ವಾವ್, ಇಲ್ಲಿ ಬೇಬೀಸ್ ನೋಡಿ. ಲಬುಬು ತಗೊಳ್ಬೇಕಂತಿದ್ರು. ಇಲ್ವಾ? ಅವರೇನೋ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದು ಚಾಮುಂಡಿ ಹಿಲ್ಸ್ನಲ್ಲೇ ಶಾಪಿಂಗ್ ಮಾಡಲ್ಲೇ ನಾವಿರುವಂಥದ್ದು. ತುಂಬ ಚೆನ್ನಾಗಿ ಆಗ್ತಿದೆ. ಶಾಪಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ಇವರಿಗೆ ಲೇಡೀಸಿಗೆ ಮಾಡಿಸಿರುವಂಥದ್ದು.
ಜೆಂಟ್ಸಿಗೆ ಏನಿಲ್ಲ. ಲೈಟ್ನಿಂಗ್ ಜಾಸ್ತಿ ಆಗಿದೆ. ಕಾರ್ತಿಕ್ ಅವರು ಎದ್ದು ಕಾಣ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ ನಮಗೆ. ಇದೊಂದು ಡಿಫ್ರೆಂಟ್ ಆಗಿ ಅಲ್ಲಿ ನಾವು ನೋಡಿದ್ವಿ, ಖುಷಿ ಆಯಿತು. ಇದು ಎಲ್ಲ ಕಡೆ ಇದೆ. ಸೊ ರಿಂಗ್ ಹಾಕಿದ್ರು, ತುಂಬ ಚೆನ್ನಾಗಿ ಫ್ರೀಯಾಗಿ ಕೊಟ್ಟರು, ಅದೇ ಖುಷಿ. ತಮ್ಮ ಹೆಸರು ಸರ್? ದೊರೆಸ್ವಾಮಿ. ಸೊ ಇಲ್ಲಿ ಬಂದರೆ ಇಲ್ಲಿ ಪರ್ಚೇಸ್ ಮಾಡಿ. ಇದೆಲ್ಲಿ ಬರುತ್ತೆ ಅಂದರೆ, ಅಯ್ಯೋ ಸಾರಿ, ಥ್ಯಾಂಕ್ ಯು ಬರ್ತೀವಿ, ಬಾಯ್. ತುಂಬ ಪೀಸ್ಫುಲ್ ಆಗಿತ್ತು, ಅದಕ್ಕೆ ಅದರದ್ದು ವೀಡಿಯೋನ ಮಾಡಿದೆ. ಕಾಲ್ ಮಾಡುವ, ಡೋಂಟ್ ವರಿ, ಇದೇನು ಒಂದೇ ವೇ ಅಲ್ಲ. ಇಲ್ಲೂ ದೇವ್ರದ್ದು ಫೋಟೋಸ್ ಎಲ್ಲ ಇದೆ, ತುಂಬ ಚೆನ್ನಾಗಿ. ಚಪ್ಪಲ್ ಬಿಡಿ ಬಾಗ್ಲಾಕ್ತಾರೆ ಹೇಳ್ತಿದ್ದಾರೆ. ಸೊ ಟೈಮ್ ಆಯಿತು ಅಂದ್ಕೊಳ್ತೀನಿ. ಒಳಗೆ ದೇವರ ದೃಶ್ಯವನ್ನು ತೋರಿಸ್ಲಿಕ್ಕೆ ಆಗಿಲ್ಲ, ಇಲ್ಲಿ ತೋರಿಸ್ತೇನೆ ನಿಮಗೆ. ಸೊ ಇದು ದೇವರ ಅಲ್ಲಿ ತೋರ್ಸೋಕ್ಕಾಗಿಲ್ಲ, ಅದಕ್ಕೆ ಇಲ್ಲಿ ತೋರಿಸ್ತಾ ನೋಡ್ಕೊಳ್ಳಿ. ಇದು ಸುಂದರವಾದ ದೃಶ್ಯ. ದೇವರು ನಿಮಗೂ ಒಳ್ಳೇದು ಮಾಡಲಿ ನೋಡ್ತಿರೋರಿಗೂ.